ಪಂಚರಾಜ್ಯ ಚುನಾವಣೆ ಪಕ್ಷ ಸಂಘಟನೆಯೇ ಚಾಲೆಂಜ್. ಬಿಜೆಪಿ ನೂತನ ಸಾರಥಿಯ ಮುಂದೆ ಮುಳ್ಳಿನ ಹಾದಿ. ಬಿಜೆಪಿ ಪಕ್ಷದ ಅಕೌಂಟ್ನಲ್ಲಿದೆ ಬರೋಬ್ಬರಿ 10,000 ಕೋಟಿ ಹಣ. ಕುಬೇರ ನಿಧಿ ಆಯ್ತಾ ಕೇಸರಿ ಪಡಿಯ ಖಜಾನೆ. ಈ ವರ್ಷವೂ ಬೆಳ್ಳಿ ಬಂಗಾರದ ನಾಗಾಲೋಟ ಫಿಕ್ಸ್. 2 ಲಕ್ಷ ರೂಪಾಯಿ ದಾಟಿ ಬಿಡುತ್ತಾ ಹಳದಿ ಲೋಹ. ಇವೆಲ್ಲವೂ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ಬಿಜೆಪಿಗೆ ಈಗಷ್ಟೇ ನೂತನ ಸಾರಥಿ ಆಯ್ಕೆಯಾಗಿದ್ದಾರೆ. ಯುವ ಅಧ್ಯಕ್ಷನನ್ನ ಪಡೆದ ಖುಷಿಯಲ್ಲಿ ಬಿಜೆಪಿ ಇದೆ. ಆದರೆ ಬಿಜೆಪಿ ಚುಕ್ಕಾಣಿ ಹಿಡಿದಿದ್ದಂತೆಯೇ ನಿತಿನ್ ನಬೀನ್ ಮುಂದೆ ಬೆಟ್ಟದಷ್ಟು ಸವಾಲುಗಳು ಸೃಷ್ಟಿಯಾಗಿದೆ. ಸದ್ಯದಲ್ಲೇ ಪಂಚ ರಾಜ್ಯಗಳ ಚುನಾವಣೆ ನಡೆಯಲಿದ್ದು ಈ ಎಲೆಕ್ಷನ್ಗಳಲ್ಲಿ ಪಕ್ಷವನ್ನ ದಡ ಸೇರಿಸಬೇಕಾದಂಥ ಸವಾಲು ನಿತಿನ್ ಮುಂದಿದೆ. ಜೊತೆಗೆ ಪ್ರಧಾನಿ ಮೋದಿ ಪಾಲಿಗೂ ಕೂಡ ಪಂಚ ರಾಜ್ಯಗಳ ಚುನಾವಣೆ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಇನ್ನು ರಾಜಕೀಯ ಪಕ್ಷಗಳಿಗೆ ಅಧಿಕಾರ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಚುನಾವಣೆಗಳು ಅಂದರೆ ಪೊಲಿಟಿಕಲ್ ಪಾರ್ಟಿಗಳ ಪಾಲಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಇದ್ದ ಹಾಗೆ. ಚುನಾವಣೆಗಳಲ್ಲಿ ಪಕ್ಷವನ್ನು ದಡ ಸೇರಿಸಬೇಕಾದಂಥ ಹೆಚ್ಚಿನ ಜವಾಬ್ದಾರಿ ಆಯಾ ಪಕ್ಷದ ಅಧ್ಯಕ್ಷರ ಮೇಲಿರುತ್ತೆ. ಎಲೆಕ್ಷನ್ನಲ್ಲಿ ಪಕ್ಷ ಯಾವುದೇ ರೀತಿ ಪ್ರದರ್ಶನವನ್ನು ನೀಡಿದರೂ ಅದಕ್ಕೆ ಆಯಾ ಪಕ್ಷದ ಅಧ್ಯಕ್ಷರು ಹೆಚ್ಚಿನ ಹೊಣೆಯನ್ನು ಹೊರಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಹೊಸ ಅಧ್ಯಕ್ಷರು ನೇಮಕವಾದಾಗ ಕೆಲವೇ ಸಮಯದಲ್ಲಿ ಚುನಾವಣೆ ಎದುರಾದರೆ ಆ ಅಧ್ಯಕ್ಷರ ಮುಂದೆ ಬೆಟ್ಟದಷ್ಟು ಸವಾಲುಗಳು ಎದುರಾಗುತ್ತೆ. ಕಾರಣ ಚುನಾವಣಾ ತಯಾರಿಗೆ ಹೆಚ್ಚಿನ ಸಮಯ ಇರೋದಿಲ್ಲ. ಈಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಪಾಲಿಗೂ ಕೂಡ ಅಂತಹದೇ ಸ್ಥಿತಿ ಎದುರಾಗಿದೆ. ಬಿಜೆಪಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ 2014ರಿಂದಲೂ ಕೂಡ ಅಧಿಕಾರದಲ್ಲಿರುವುದು ಬಿಜೆಪಿಗೆ ಹೊಸ ಅಧ್ಯಕ್ಷರ ನೇಮಕವಾಗಿದೆ. ಬಿಜೆಪಿಯ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರದ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ಕೇವಲ 45 ವರ್ಷದ ನಿತಿನ್ ಬಿಜೆಪಿಯ ಯುವ ರಾಷ್ಟ್ರೀಯ ಅಧ್ಯಕ್ಷ ಅನ್ನಿಸಿಕೊಂಡಿದ್ದಾರೆ. ಸಂಘಟನಾ ಚತುರ ನಿತಿನ್ ನಬೀನ್ಗೆ ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಬಹುತೇಕ ರಾಷ್ಟ್ರೀಯ ನಾಯಕರ ಬೆಂಬಲವಿದೆ. ಹಾಗಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಧ್ಯಕ್ಷರಾಗಿ ಜನವರಿ 20ರಂದು ನಿತಿನ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಆದರೆ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಲೇ ನಿತಿನ್ ನಬೀನ್ ಪಾಲಿಗೆ ದೊಡ್ಡ ಸವಾಲು ಎದುರಾಗಿದೆ. ಯಾವುದೇ ಒಂದು ರಾಜಕೀಯ ಪಕ್ಷದ ಪಾಲಿಗೆ ಚುನಾವಣೆ ಅನ್ನೋದು ಅತ್ಯಂತ ಮಹತ್ವದ ವಿದ್ಯಮಾನ. ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದರೆ ಮಾತ್ರ ಆ ಪಕ್ಷ ಬೆಳವಣಿಗೆ ಹೊಂದೋಕೆ ಸಾಧ್ಯವಾಗುತ್ತೆ. ಹಾಗಾಗಿ ಚುನಾವಣೆಗಳನ್ನು ಗೆಲ್ಲೋಕೆ ಎಲ್ಲ ಪಕ್ಷಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತವೆ. ಆದರೆ ಚುನಾವಣಾ ತಯಾರಿಗೆ ಸಾಕಷ್ಟು ಸಮಯ ಬೇಕು. ಪಕ್ಷ ಸಂಘಟನೆಯಾಗಬೇಕು, ಸಂಪನ್ಮೂಲಗಳ ಕ್ರೋಢೀಕರಣವಾಗಬೇಕು. ಆದ್ರೀಗ ಬಿಜೆಪಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಲೇ ನಿತಿನ್ ಪಾಲಿಗೆ ಬೆಟ್ಟದಂಥ ಸವಾಲು ಎದುರಾಗಿದೆ. ಅದೇನೆಂದರೆ ಇನ್ನು ಕೆಲವೇ ತಿಂಗಳಲ್ಲಿ ನಡೆಯಲಿರುವಂಥ ಪಂಚ ರಾಜ್ಯಗಳ ಚುನಾವಣೆ. ಇನ್ನು ಕೆಲವೇ ತಿಂಗಳಲ್ಲಿ ಅಸ್ಸಾಂ, ಪುದುಚೇರಿ, ತಮಿಳುನಾಡು, ಕೇರಳ ಹಾಗೂ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ 5 ರಾಜ್ಯಗಳು ಬಿಜೆಪಿ ಪಾಲಿಗೆ ಮಹತ್ವದ್ದಾಗಿದೆ. ಕಾರಣ ಅಸ್ಸಾಂ ಹಾಗೂ ಪುದುಚೇರಿ ಹೊರತುಪಡಿಸಿ ಇನ್ನುಳಿದಂಥ 3 ರಾಜ್ಯಗಳಲ್ಲಿ ಬಿಜೆಪಿ ಇಲ್ಲಿವರೆಗೂ ಕೂಡ ಅಧಿಕಾರ ಹಿಡಿಯೋಕ್ಕೆ ಸಾಧ್ಯವಾಗಿಲ್ಲ. ಅಲ್ಲದೆ ಈ ಪಟ್ಟಿಯಲ್ಲಿರುವಂಥ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಸಂಘಟನೆ ಕೂಡ ಅಷ್ಟು ಬಲಿಷ್ಠವಾಗಿಲ್ಲ. ಹಾಗಾಗಿ ಈ ಚುನಾವಣೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಿಗೆ ಪ್ರತಿಷ್ಠೆಯಾದರೆ ನೂತನ ಬಿಜೆಪಿ ಅಧ್ಯಕ್ಷ ನಿತಿನ್ ಪಾಲಿಗೆ ಇದೊಂದು ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಬಿಜೆಪಿ ನೂತನ ಅಧ್ಯಕ್ಷರಾಗಿ ನಿತಿನ್ ಆಯ್ಕೆಗೊಂಡಿರೋದೇ 20 ಜನವರಿಯಂದು. ಹಾಗಾಗಿ ಪಂಚ ರಾಜ್ಯಗಳ ಚುನಾವಣೆಗೆ ಈಗ ಹೆಚ್ಚಿನ ಸಮಯ ಉಳಿದಿಲ್ಲ. ಸಿಗೋ ಕಡಿಮೆ ಸಮಯದಲ್ಲಿ ಆಯಾ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯನ್ನು ಬಲಗೊಳಿಸೋದು, ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಸೇರಿದಂತೆ ಕಾರ್ಯಕರ್ತರಿಗೆ ಹುರಿದುಂಬಿಸೋ ಕೆಲಸವನ್ನು ನಿತಿನ್ ನಬೀನ್ ಮಾಡಬೇಕಾಗಿದೆ. ಕೆಲವು ರಾಜ್ಯಗಳಲ್ಲಿ ಸಂಘಟನಾ ಕೊರತೆಯಿಂದ ಬಿಜೆಪಿ ಪಾಲಿಗಿರುವಂಥ ಸವಾಲು ಕೂಡ ದೊಡ್ಡದಿದೆ. ಹಾಗಾಗಿ ಕಡಿಮೆ ಸಮಯದಲ್ಲಿ ಈ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸೋ ಚಾಲೆಂಜ್ ಕೂಡ ಬಿಜೆಪಿಯ ನೂತನ ಅಧ್ಯಕ್ಷರ ಮುಂದಿದೆ. ಇನ್ನು ನಿತಿನ್ ನಬೀನ್ ಪಾಲಿಗೆ ಕೆಲವು ಆಂತರಿಕ ಸವಾಲುಗಳು ಕೂಡ ಇವೆ. ಜೆನ್ಜಿ ಮತ್ತು ಜೆನ್ ಎಕ್ಸ್ ಈ 2 ವರ್ಗಗಳ ಸರಿದೂಗಿಸಬೇಕಾದಂಥ ಸವಾಲು ನಿತಿನ್ ಮುಂದಿದೆ. ಬಿಜೆಪಿಗೆ ಈಗ ಜೆನ್ಜಿ ವರ್ಗದ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದರೆ ಪಕ್ಷ ಮಾತ್ರ ಜೆನ್ ಎಕ್ಸ್ ವರ್ಗವನ್ನು ಹಿಡಿತದಲ್ಲಿದೆ. ಹೀಗಾಗಿ ಇವೆರಡೂ ಕೂಡ ವರ್ಗಗಳ ಜೊತೆ ಸಮತೋಲನವನ್ನು ಸಾಧಿಸಬೇಕಾಗಿದೆ. ಹೀಗಾಗಿ ಕಾರ್ಯದರ್ಶಿಗಳು, ಮೋರ್ಚಾ ಮುಖ್ಯಸ್ಥರಂತಹ ಪದವಿಗಳಿಗೆ ಯುವ ಪೀಳಿಗೆ ಹಾಗೂ ಅನುಭವ ಎರಡನ್ನೂ ಕೂಡ ಪರಿಗಣಿಸಿ ಆಯ್ಕೆ ಮಾಡಬೇಕಾದಂಥ ಸವಾಲು ನೂತನ ಅಧ್ಯಕ್ಷರ ಮೇಲಿದೆ. ಜೊತೆಗೆ ಬಿಜೆಪಿಗೆ ಕಬ್ಬಿಣದ ಕಡಲೆ ಅನಿಸಿರುವಂಥ ಕೆಲವು ರಾಜ್ಯಗಳಲ್ಲಿ ಈ ಬಾರಿ ಉತ್ತಮ ಸಾಧನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಕೂಡ ಬಿಜೆಪಿ ಇದೆ. ಮುಂಬರುವಂಥ ಪಂಚ ರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಮಾತ್ರ ಬಿಜೆಪಿ ಈವರೆಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಅಸ್ಸಾಂನಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಯೂರುವಂಥ ಪ್ರಯತ್ನವನ್ನು ಮಾಡಿದೆ. ಹಿಮಂತ್ ಬಿಸ್ವಾ ಶರ್ಮಾ ಒಬ್ಬ ಹಿಂದುತ್ವವಾದಿ ನಾಯಕ ಅನ್ನಿಸಿಕೊಂಡಿದ್ದಾರೆ.
ಅಸ್ಸಾಂನಲ್ಲಿನ ಅರಣ್ಯ ಅತಿಕ್ರಮಣ, ಅಕ್ರಮ ಬಾಂಗ್ಲಾ ವಲಸಿಗರ ಸಮಸ್ಯೆ ಎಲ್ಲದರ ಬಗ್ಗೆ ಕೂಡ ಶರ್ಮಾ ಕಠಿಣ ಕ್ರಮವನ್ನು ಕೈಗೊಳ್ಳೋ ಸಾಧ್ಯತೆ ಇದೆ. ಆದರೆ ಹಿಮಂತ್ ಶರ್ಮಾ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಎಲೆಕ್ಷನ್ನಲ್ಲಿ ಹಿನ್ನಡೆಯಾಗುತ್ತೆ. ಹಾಗಾಗಿ ಎಲೆಕ್ಷನ್ ವೇಳೆಗೆ ಸಿಎಂ ಸ್ಥಾನದಿಂದ ಶರ್ಮಾ ಬದಲಾಗ್ತಾರೆ ಅನ್ನೋ ಟಾಕ್ ಇದೆ. ಇನ್ನು ದೀದಿಯ ಬಂಗಾಳ ಕೂಡ ಬಿಜೆಪಿ ಪಾಲಿಗೆ ಕಠಿಣ ಸವಾಲು ಒಡ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಸತತ 3ನೇ ಬಾರಿಗೆ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಅಧಿಕಾರವನ್ನು ನಡೆಸಿದೆ. ಈಗ 4ನೇ ಬಾರಿ ಬಂಗಾಳ ಗದ್ದುಗೆಗೇರೋಕೆ ಯತ್ನಿಸುತ್ತಿದೆ. ಇದುವರೆಗೂ ಕೂಡ ದೀದಿ ಕೋಟೆಯನ್ನು ಭೇದಿಸೋಕೆ ಬಿಜೆಪಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ಈ ಬಾರಿ ಶತಾಯಗತಾಯ ಬಂಗಾಳದ ಸಿಂಹಾಸನವನ್ನು ಏರಬೇಕು ಅಂತ ಬಿಜೆಪಿ ಯತ್ನಿಸ್ತಾ ಇದೆ. ಆದರೆ ಸಿಎಂ ಮಮತಾ ಬ್ಯಾನರ್ಜಿ ಎಲ್ಲಾ ಹಂತದಲ್ಲೂ ಕೂಡ ಅಲ್ಲಿ ಬಿಜೆಪಿಗೆ ಸವಾಲೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ಬಿಜೆಪಿ ಪಾಲಿಗೆ ಬಂಗಾಳ ಅಷ್ಟು ಸುಲಭದ ತುತ್ತಾಗುವ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಇದಿಷ್ಟು ಉತ್ತರ ಭಾರತದ ಕಥೆಯಾದರೆ ದಕ್ಷಿಣ ಭಾರತದಲ್ಲೂ ಕೂಡ ಬಿಜೆಪಿ ಪಾಲಿಗೆ ಹೊಸ ಸವಾಲುಗಳು ಸೃಷ್ಟಿಯಾಗಿವೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಭದ್ರವಾಗಿ ಬೇರಿರೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ. ಇನ್ನುಳಿದ ರಾಜ್ಯಗಳಲ್ಲಿ ಬಿಜೆಪಿ ಕರ್ನಾಟಕದಷ್ಟು ಪ್ರಬಲವಾಗಿಲ್ಲ. ದಕ್ಷಿಣ ಭಾರತದ ಕೇರಳದಲ್ಲಿ ಕೂಡ ಈ ಬಾರಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈ ಬಾರಿ ಕೇರಳದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಉತ್ತಮ ಸಾಧನೆಯನ್ನು ಮಾಡಿದೆ. ಆದರೂ ಕೂಡ ಕಮ್ಯುನಿಸ್ಟರ ಕೆಂಪು ಕೋಟೆಯನ್ನು ಭೇದಿಸುವುದು ಬಿಜೆಪಿಗೆ ಇಲ್ಲಿವರೆಗೂ ಕೂಡ ಸಾಧ್ಯವೇ ಆಗಿಲ್ಲ. ಕೇರಳದಲ್ಲಿ ಬಿಜೆಪಿ ಕೇವಲ ಒಬ್ಬ ಸಂಸದರನ್ನು ಹೊಂದಿದೆ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಇಲ್ಲಿ ಖಾತೆ ತೆರೆಯೋದಕ್ಕೂ ಬಿಜೆಪಿಗೆ ಇನ್ನೂ ತನಕ ಸಾಧ್ಯವಾಗಿಲ್ಲ. ಇನ್ನು ದಕ್ಷಿಣ ಮತ್ತೊಂದು ರಾಜ್ಯ ತಮಿಳುನಾಡಲ್ಲಿ ಕೂಡ ಬಿಜೆಪಿ ಸ್ಥಿತಿ ವಿಭಿನ್ನವಾಗಿಲ್ಲ. ದ್ರಾವಿಡ ರಾಜಕೀಯಕ್ಕೆ ಹೆಸರಾದಂಥ ತಮಿಳುನಾಡು ಯಾವತ್ತಿಗೂ ಕೂಡ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆ. ಅಲ್ಲೇನಿದ್ರೂ ಕೂಡ ಪ್ರಾದೇಶಿಕ ಪಕ್ಷಗಳದ್ದೇ ಹವ. ಆದರೆ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಬಿಜೆಪಿಯಲ್ಲಿ ಸಂಘಟನಾತ್ಮಕವಾಗಿ ಗಟ್ಟಿಯಾಗಿದೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ 4 ಸ್ಥಾನಗಳನ್ನು ಗೆದ್ದಿದೆ. ಆದರೆ ಆಡಳಿತಾರೂಢ ಪ್ರಬಲ ಡಿಎಂಕೆಯನ್ನು ಮಣಿಸೋದು ಅಲ್ಲಿ ಎನ್ಡಿಎಗೆ ಸವಾಲಾಗಿ ಕಾಡ್ತಾ ಇದೆ. ಎನ್ಡಿಎ ಮೈತ್ರಿಕೂಟದಲ್ಲಿ ಬಿರುಕು, ಜೊತೆಗೆ ನಟ ವಿಜಯ್ ರಾಜಕೀಯ ಎಂಟ್ರಿ ಇವೆಲ್ಲವೂ ಕೂಡ ತಮಿಳುನಾಡಲ್ಲಿ ಬಿಜೆಪಿ ಪಾಲಿಗೆ ಹೊಸ ಸವಾಲನ್ನು ಸೃಷ್ಟಿ ಮಾಡಿದೆ. ಇನ್ನು ಸ್ವತಃ ಪ್ರಧಾನಿ ಮೋದಿಯವರ ಪಾಲಿಗೆ ಈ ಪಂಚ ರಾಜ್ಯಗಳ ಚುನಾವಣೆ ಒಂದು ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಮೋದಿ ಹವಾ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಿದೆ ಅಂತ ವಿಪಕ್ಷಗಳು ಯಾವಾಗಲೂ ಕೂಡ ಆರೋಪ ಮಾಡ್ತಾನೆ ಇರುತ್ತೆ. ಹೀಗಾಗಿ ಬಿಜೆಪಿಗೆ ಸವಾಲಾಗಿರುವಂಥ ರಾಜ್ಯಗಳಲ್ಲಿ ಬಿಜೆಪಿ ಪರ ಪ್ರಚಾರವನ್ನು ಮಾಡಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ತಂದುಕೊಡೋದು, ಆ ಮೂಲಕ ತಮ್ಮ ಚರಿಷ್ಮಾ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅಂತ ಸಾಬೀತು ಮಾಡೋ ಅವಕಾಶ ಕೂಡ ಮೋದಿಯವರಿಗೆ ಬಂದೊದಗಿದೆ. ಇನ್ನು ಈಗ ತಾನೇ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನಿತಿನ್ ನವೀನ್ ಮುಂದೆ ಕೂಡ ಬೆಟ್ಟದಷ್ಟು ಸವಾಲುಗಳಿದ್ದು, ಇವೆಲ್ಲವನ್ನ ನಿತಿನ್ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಜೆಪಿಗೆ ಈಗ ತಾನೇ ಹೊಸ ರಾಷ್ಟ್ರಾಧ್ಯಕ್ಷರ ನೇಮಕವಾಗಿದೆ. ಆದರೆ ನೇಮಕವಾದ ಕೆಲವೇ ತಿಂಗಳಲ್ಲಿ ಅಧ್ಯಕ್ಷರಿಗೆ ಪಂಚ ರಾಜ್ಯ ಚುನಾವಣೆ ಅನ್ನೋ ದೊಡ್ಡ ಸವಾಲು ಎದುರಾಗಿದೆ. ಈ ಸವಾಲನ್ನು ಬಿಜೆಪಿ ನೂತನ ಅಧ್ಯಕ್ಷರು ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಚುನಾವಣೆ ಫಲಿತಾಂಶ ಉತ್ತರ ನೀಡಲಿದೆ.